ಅಕ್ರಮ ಫ್ರೂಟ್ ಐಡಿಗಳ ಹಾವಳಿಯಲ್ಲಿ ಅಸಲಿ ರೈತ ಹೈರಾಣು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಕಣಕೂರು ಚಂದ್ರಶೇಖರ್ ಆರೋಪ ಮಾಡಿದ್ದಾರೆ. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಅಕ್ರಮ ದಾಖಲೆಗಳನ್ನು ಪ್ರದರ್ಶಿಸಿ ಮಾತನಾಡಿದರು. ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮವಾಗಿ ರಾಗಿ ಖರೀದಿ ಜೋರಾಗಿ ನಡೀತಾ ಇದ್ದು, ಇದರಲ್ಲಿ ಕೆಲವು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಆರ್ಎಸ್ಕೆಗಳಲ್ಲಿನ ಡೇಟಾ ಆಪರೇಟರ್ಗಳು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು. ದಾವಣಗೆರೆ, ಜಗಳೂರು ಕಡೆಯಿಂದ ರಾಗಿಯನ್ನು ತಂದು ಸರ್ಕಾರಕ್ಕೆ ಮತ್ತು ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಅಂತ ಹೇಳಿ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನೋಡಿಕೊಂಡು ಬಂದಿದ್ದೇನೆ. ಇದರ ಬಗ್ಗೆ ಕೆಲವು ದಾಖಲೆಗಳು ನನ್ನ ಬಳಿ ಇದೆ ಎಂದು ಪ್ರದರ್ಶಿಸಿ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಡಾಟಾ ಎಂಟ್ರಿ ಆಪರೇಟರ್ಸ್ಗಳಿಂದ ಅಕ್ರಮ ನಡೆದಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಆರೋಪಗಳು ಕೇಳಿಬರ್ತಾ ಇದ್ದು, ತಾಲೂಕಲ್ಲಿ ಸುಮಾರು 2,000 ಫೇಕ್ ಐಡಿಗಳನ್ನು ರಚಿಸಿ ರಾಗಿ ಕೇಂದ್ರದಲ್ಲಿ ಅಕ್ರಮವೆಸಗುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆ ಆಗಬೇಕು. ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಕಳೆದ 3 ವರ್ಷಗಳಿಂದ ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿಯ ಪಹಣಿಯನ್ನ ನಮ್ಮ ತಾಲೂಕಿನ ದಬ್ಬೇಘಟ್ಟ ಹೋಬಳಿಯ ತಂಡಗ ಗ್ರಾಮದ ವ್ಯಕ್ತಿಯ ಹೆಸರಿಗೆ ಲಿಂಕ್ ಮಾಡಿದ್ದಾರೆ. ಇದೇ ರೀತಿ ಸುಮಾರು 2,000 ಫೇಕ್ ಐಡಿಗಳು ತಾಲೂಕಿನಲ್ಲಿ ಇದ್ದು, ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಅಧಿಕಾರಿಗಳೇನಾದರೂ ಇದಕ್ಕೆ ಸ್ಪಂದಿಸದಿದ್ರೆ ಸೋಮವಾರದ ನಂತರ ಕೃಷಿ ಇಲಾಖೆ ಮತ್ತು ಎಪಿಎಂಸಿ ಮುಂದೆ ವಿವಿಧ ಸಂಘ ಸಂಸ್ಥೆಗಳಿಂದ ಮುಂದೆ ಅಹೋರಾತ್ರಿ ಧರಣಿ ನಡೆಸಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿ ನಕಲಿ ಫ್ರೂಟ್ ಐಡಿ ಜಾಲದ ರೂವಾರಿಗಳನ್ನ ಬಂಧಿಸಿ ಜೈಲಿಗೆ ಕಳುಹಿಸಿ ಅಸಲಿ ರೈತರನ್ನ ಉಳಿಸಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಹಾಗೂ ಮೊನ್ನೆ ನಡೆದಂತಹ ಜನಸಂಪರ್ಕ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕೆಲವು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಅಸಲಿ ರೈತರಿಗೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಗಮನ ಹರಿಸುವಂತೆ ಒತ್ತಾಯಿಸಿ ಇದರ ಬಗ್ಗೆ ಸಮಗ್ರ ತನಿಖೆ ಆಗೋ ತನಕ ಧರಣಿಯನ್ನ ಕೈಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ತಾಲೂಕು ರೈತ ಸಂಘದ ವತಿಯಿಂದ ಎಚ್ಚರಿಕೆ ಕೊಟ್ಟಿದ್ರು. ನಾವು ಗಮನಕ್ಕೆ ತಂದಿದ್ವಿ ರಾಗಿ ಖರೀದಿ ಕೇಂದ್ರಕ್ಕೆ ಬಂದಂತ ಸಮಯದಲ್ಲಿ. ಮತ್ತೆ ಏನು ತುರುವೇಕೆರೆ ತಾಲೂಕಿನ ಜನಸಂಪರ್ಕ ಸಭೆಯಲ್ಲಿ ಡಿಸಿ ಅವರು ವೈಯಕ್ತಿಕ ಕಾರಣದಿಂದ ಅವರು ಗೈರು ಹಾಜರಾದರು. ಎಡಿಸಿ ಅವರು ಈ ಕಾರ್ಯಕ್ರಮಕ್ಕೆ ಜನಸಂಪರ್ಕ ಸಭೆ ಹಾಜರಿದ್ರಲ್ಲ, ಅವ್ರ ಗಮನಕ್ಕೆ ತಂದಿದ್ವಿ. ಮತ್ತೆ ಈಗ ಏನು ಜಿಲ್ಲಾಧಿಕಾರಿಗಳು ತುರುವೇಕೆರೆ ತಾಲೂಕಿನ ಕೃಷಿ ಇಲಾಖೆಗೆ ಬಂದು ಈ ನಕಲಿ FID ಬಗ್ಗೆ ಸಮಗ್ರವಾಗಿ ತನಿಖೆ ಆಗೋದಕ್ಕೆ ಸೂಚನೆಯನ್ನು ಕೊಡಬೇಕು. ಈ ವಿಚಾರದಲ್ಲಿ ತಾವೇ ಈ ನೇತೃತ್ವವನ್ನು, ಈ ಜಾಲದ ನೇತೃತ್ವವನ್ನು ತನಿಖೆ ಮಾಡಲಿಕ್ಕೆ ನೇತೃತ್ವದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಮುಖಾಂತರ ಈ ನಕಲಿ ಜಾಲವನ್ನು ಕಂಡು ಹಿಡಿದು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ವು. ಈಗ ಮನವಿಯನ್ನು ಹೇಳಿದ್ವಿ ಈ ಥರ ಮಾಡಿ ಅಂತ. ಮುಂದೆ ಅವ್ರಿಗೆ ತೀರ್ಮಾನ ಏನಿರುತ್ತೆ ನೋಡ್ಕೊಂಡು ನಾವು ಮುಂದಿನ ದಿನದಲ್ಲಿ ಇದಕ್ಕೆ ಏನು ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಗಂಗಾಧರ್, ನಿವೃತ್ತ ಮುಖ್ಯೋಪಾಧ್ಯಾಯ ವಿಎಂ ಅಶೋಕ, ಗಂಗಾಧರ್ ಅನಡಗು, ಆನಂದ ಕುಮಾರ್, ಪೂರ್ಣಿಮಾ, ಲೋಕೇಶ್ ಹುಲ್ಲೆಕೆರೆ ಸೇರಿ ಆ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.